ಕೃಷ್ಣವನಿಗೆ ಎಷ್ಟು ಹೇಳ್ತೀನಿ ಈ ಹುಡುಗಿಗೆ ಇಂತ ಅಂಗಿ ಹಾಕಬೇಡ ಅಂತೇಳಿ ದಪ್ಪನ ಅಂಗಿ ಹಾಕಿ ಕುಂದ್ರಿಸ್ಬಿಡ್ತಾಳ ನೋಡು ಮೈಯಾಗ ಬೆವ್ರ ಸಾಲಿ ತುಂಬ್ಯಾವ ಬಡ ಬಡ ಮಲ್ಲ ಅಂಗಿ ತಗೊಂಬರ್ರಿ ಅಂದ್ರ ತರಾಕೊಲ್ಲಿ ಅಂತಾರ ನೋಡು ಹುಡುಗಿ ಮೈ ಹೆಂಗಾಗೈತಿ ಹೂತೆದ್ದೈತಿ ಬೆವ್ರ ಸಾಲಿ ಯಾಕೆ ನನ್ನೇನು ತಪ್ಪೈತಿ ನನ್ನ ಬೈಬೇಡ ನೀನು ನಿನ್ನ ಮಗ ತಂದು ಕೊಟ್ರ ನಾ ಹಾಕಿನ ಮಲ್ಲ ಅಂಗಿನ ತರಕವಲ್ಲಿ ಅಂತಾನ ನಾನೇನು ಮಾಡಲಿ ಇಷ್ಟು ಬಾಳೆ ಬದುಕು ಮಾಡ್ತಾನ ದಿನ ಪ್ಯಾಟಿಗೆ ಹೊಕ್ಕನ ತೀರ ಯಾಡು ಅಂಗಿ ಹುಟ್ಟಿರಕ್ಕಿಲ್ಲನ ಇವಂಗ ಬಾಡ್ಯಾಗ ನೋಡು ಹುಡುಗಿ ಮೈ ಹೆಂಗೆ ಕೆಂಪಾಗ ಹುತ್ತಾಗೈತಿ ಬೆವ್ರ ಸಾಲಿ ಪೌಡರ್ ಹಾಕಿನ್ರಿ ಅತ್ಯಾರ ಇಷ್ಟು ರೊಕ್ಕ ಬಡಿಯಕ್ಕಿಂತ ಮೊದ್ಲ ಮಲ್ಲಂಗಿ ಹಾಕ್ರಿ ಹುಡುಗಿಗೆ ಮಲ್ಲಂಗಿ ಹಾಕ್ರಿ ಅಂದ್ರ ನಾ ಯಾಕಂದ್ರಿ ಈಗ ನೋಡ್ರಿ ಹುಡುಗಿ ಚಿಟುಬರ್ಸ್ತತಿ ಬಿಸಿಲು ಒಂದು ನಮೂನಿ ಐತಿ ಈಗ ಹೊಂಟಾರ ನೋಡ್ರಿ ಪ್ಯಾಟಿಗೆ ನೀವ ಬೇಷ್ ಎತ್ತ ತೆರೀರಿ ನಾ ಹೇಳಿದ್ರ ಅರ್ಥ ಆಗಂಗಿಲ್ಲ ನೀವ ಒಂದಿಟ್ಟು ಹೇಳ್ರಿ ಹೋಗು ಮುಂದಾಗ ಆಟ ಮಾಡ್ತೀನಿ ತಡಿ ಅವಂಗ ಈ ನೀನ ಹೊಸ ಕಸಬರಿಗೆನ ಅದು ಹ್ಞೂನ್ರಿ ಅತ್ಯಾರ ಕಾಕರು ಅದು ಪ್ಲಾಸ್ಟಿಕ್ಕಿಂದು ಬರ್ತತಲ್ರಿ ಅಂತ ಕಸಬರಿಗೆ ತಂದಿದ್ರು ಕಸ ಮುಂದಕ್ಕೆ ಹೋಗಿದ್ದಿಲ್ಲ ಅದಕ್ಕೆ ಈ ಕಸಬರಿಗೆ ತರ್ಸಿನ್ರಿ ಇದ ಬರೋಬ್ಬರಿ ಹಾಕೈತಿ ಕಸ ಮುಂದಕ್ಕೆ ಹೋಗುತ್ತ ನೋಡಿಲೆ ಇಂಥವು ಕಸಬರಿಗೆ ಇರ್ತಾವಲ್ಲ ಇವನ್ನ ತರನ ನೀರಾಗಿ ಎದ್ದಬೇಕು ಎದ್ದಿ ಬಿಸಿಲಿಗೆ ಇಡ್ಬೇಕು ಹಿಂದೆಗಡೆ ಪಟ 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 ಜಾಡಿಸ್ಬಿಟ್ರ ಅದ್ರಾಗ ಒಂದು ಮೋನಿ ಸಣ್ಣ ಪುಡಿ ಅಂತ ಬೀಳ್ತತಿ ಅದು ಒಟ್ಟು ಹೋಗ್ಬಿಡ್ತತಿ ಇಲ್ಲ ಅಂದ್ರನ ದಿನ ಕಸ ಹುಡುಗು ಗಾದ ಹಂಗ ಪುಡಿ ಬಿದ್ದುಕೊಂತ ಹೊಕ್ಕತಿ ಅದು ಒಂದೀಟ್ ಮೈ ಹತ್ತನ ಮೈ ಕೆರೆತ ಚಲೋ ಆಗ್ಬಿಡ್ತತ್ ನೋಡು ನಾನು ಗೊತ್ತೇ ಇದ್ದಿದ್ದಿಲ್ರಿ ಗೊತ್ತಿದ್ರ ಹಂಗ ಮಾಡ್ತಿದ್ ನಾನು ಈಗ ಗೊತ್ತಾತಲ್ಲ ಹಂಗ ಮಾಡ ಆಟ ಗೊತ್ತಿಲ್ಲ ಕೃಷ್ಣವೇಣಿ ನಿನಗ 3 ಹೊತ್ತು ಫೋನ್ ಹಿಡ್ಕೊಂಡಿರ್ತೀರಿ ಆ ಫೋನಿಗೆ ಇಂಥವೆಲ್ಲ ಬಿಟ್ಟಿರ್ತಾರ ನೋಡಿ ಕಲ್ಕೋಬೇಕಿಲ್ಲ ಫೋನ್ ನಾ ಯಾವಾಗ ಹಿಡ್ಕೊಂಡೇನ್ರಿ ಕೈ ಖಾಲಿ ಇರ್ತತನ್ರಿ ಈಗ ಮತ್ತ ನಿಮ್ಮಗ ಈಗ ಬೇಕ್ರಿ ಹಾಕ್ಯಾರ ಅದ್ರದ್ದು ಬರೀ ಅದ್ರದ್ದು ದಗದ ಹಾಕತ್ ನಂದು ಎಲ್ಲಿ ಹಾಸಿ ಫೋನ್ ನೋಡಂತಾರ ನೀವು ಯಾವ ನೋಡಿದ್ರಿ ಯಾವಾಗ ಅಪರೂಪಕ್ಕೆ ಹಿಡ್ಕೊಂಡಿರ್ತಾನಿ ಅದನ್ನ ನೋಡಿ ಗಾಡ್ ಮಾತಾಡಕತ್ತೀರಿ ನೀವು ಕೃಷ್ಣ ಮತ್ತು ಇದನ್ನ ಅದೇನೋ ಹೊಸ ನಮೂನಿ ಅದೇನೋ ಸ್ವೀಟ್ ಮಾಡ್ತೀನಿ ಅಂದಲ್ಲ ಅದಕ್ಕೆ ಏನೇನು ತರಬೇಕು ಲಿಸ್ಟ್ ಮಾಡಿ ಇಟ್ಟಿಯನ ಆ ಫೋನ್ ಎದಕ್ಕೆ ಇಟ್ಕೊಂಡಿರಿ ಯಾರು ಸಪ್ನ್ಯಾಗ ಕಳ್ಸೇನ ಅಲ್ಲನ ತೆಗೆದು ನೋಡಂಗಿಲ್ಲ ಬಿಡಂಗಿಲ್ಲ ಹೌದಾ ಹಂಗಾದ್ರೆ ಹಿಂದೆಗಡೆ ತೆಗೆದು ನೋಡ್ತೀನಿ ಬಿಡು ಓನವ ಬಂಗಾರಿ ಆಟ ಆಡಕತ್ತೀರಿ ಏ ಮುಲ್ಲ ಆ ಹುಡುಗಿ ಮೈ ನೋಡಿ ಏನೋ ಒಂದಿಟ್ಟು ಹೆಂಗ ಬ್ಯಾವಸಾಲಿ ಅದಾವ ಅಂತೇಳಿ ಇವತ್ತ ಪ್ಯಾಟಿಗೆ ಹೋಗ್ಯಲ್ಲ ಬಿಡುದು ಬಿಟ್ಟು 2 ಮಲ್ಲಂಗಿ ತಗೊಂಬ ಯವ್ವ ನನಗೊಂದಿಟ್ಟು ಫೋನ್ ಮಾಡ್ಬಿ ನೆನಪ ಆಗಂಗಿಲ್ಲ ಬಿ ಹೊಸ್ತೇನಂತ ಅಂದಂಗ ನೋಡಿಲಿಗ ಹುಡುಗಿಯು ಜೋಳ ಸಿಕ್ಕಾಪಟ್ಟಿ ಬಂದಾವು ಜಡಿ ತಲಿ ಮಕ್ಕಳನ್ನ ಅಲ್ಲಿ ಇಲ್ಲಿ ಎತ್ಕೊಂಡು ಹೋಗಬಾರ್ದು ಇವ್ರು ಮುಟ್ಟಬಾರ್ದು ಮಕ್ಕಳಿಗೆ ಮುಟ್ಟು ಚಟ್ಟ ಹಾಕತಿ ನಿಮ್ಗೆ ಏಟ್ ಹೇಳೋದು ಕಬ್ರ ಇಲ್ಲ ಬರೇ ಬಾಳೆಯ ಬದುಕು ಅಂತೀರಿ ಮಾನ್ಯ ಹತ್ತಿನೂ ಬೇದಾಳ ಬೇ ಯವ್ವ ಕೈಯಾಗ ರೊಕ್ಕ ಒಂದಿಲ್ಲ ಬಿಡ್ಬೇ ಬಿ ಅಲ್ವೇ ಯವ್ವ 9 ತೆಗ್ಸಿದ್ರೆ ಆಗಂಗಿಲ್ಲ 9ರಾಗ ಬ್ಯಾಡಪ್ಪ ನೋಡಲ್ಲಿ ಹುಡುಗಿ ಜೋಳ ತುಸಾದವ ಅದ್ರ ಬೇರೆ ಬಿಸಿಲು ದಿನ ಒಂದು ಹುಡುಗರಿಗೆ ತ್ರಾಸ ಆಕತಿ ಜೋಳ ದಿನ ಬಿಡಬಾರ್ದು ಮಕ್ಕಳು ತಲೆಯಾಗ ಬಡ ಬಡ ಒಂದು ಚಲೋ ದಿನ ನೋಡ್ಕೊಂಡು ಜೋಳ ತೆಗಿಸ್ಬಿಡು ಹುಡುಗಿದು ಅತ್ಯಾರ ಎದಿ ಮ್ಯಾಗ ಹಂಗ ಜೋಳ ತೆಗ್ಸೋದ ಅಂದ್ರೆ ಹೆಂಗ ಅಲ್ಲ ಕೈಯಾಗ 4 ಬಿಡಗಾಸಿಲ್ಲ ಈಗ ಹೆಂಗೆ ತೆಗ್ಸೋದ್ರಿ ಜೋಳನ ಇಡೀ ಊರಿಗೆ ಊಟ ಹಾಕಿ ಜೋಳ ತೆಗಿಸ್ಬೇಕಂತ ಮಾಡಿದಾನ ಮನೆಯನ್ನಾರು ನಾವೊಂದು ದಿವ್ಸ ಮಂದ್ಯಾ ಮತ್ತು ನಿಮ್ಮ ಅಪ್ಪ ಅವ್ವ ಮುಗಿದೋತು ಮತ್ತೆ ಯಾಕೆ ದುಮ್ದಾಮ್ ಮಾಡೋದು ಬ್ಯಾಡ ಬಿಡ್ರಿ ಮತ್ತು ಮುಂದೆ ಗಂಡು ಮಕ್ಳು ಹುಟ್ಟಿಂದ ತೆಗ್ಸೋಣಂತ ಈಗ ನಮ್ಮ ಮನೆದೇವ್ರಿಗೆ ಹೋಗಿ ಇಷ್ಟ ಸಂಕ್ಷಿಪ್ತ ಹೋಗಿ ತೆಗ್ಸ್ಕೊಂಬರುನು ಸುಮ್ಮನೆ ಎಲ್ಲ ಖರ್ಚಿನ ಮಾರ್ಗ ಈಗ ಕೈಯಾಗ ರೊಕ್ಕ ಬೇರೆ ಇಲ್ಲ ಆತಾಡ್ರಿ ಹಂಗಾರ ಆಟ ಮಾಡೋನು ಆ ಕೃಷ್ಣವೇಣಿ ಆ ಮೂಲೆಗೆ ಒಂದಿಟ್ಟು ಕಸ ಹುಡ್ಕೊಲಿ ಆ ಮ್ಯಾಗ ಮೂಲೆಗ ಒಂದಿಟ್ಟು ಜಡಪ್ ಕಟ್ಟೈತಿ ನೋಡು ಅನ್ನದ ಚಂದ ಹುಡ್ಕೊಂಡ್ಬಿಡು ಹ್ಞೂನ್ರಿ ಅತ್ಯಾರ ಕೃಷ್ಣವೇಣಿ ಅಕ್ಕ ನಾ ಹುಡುಗ ತಿಂತ ಕಸನ ಏನು ಬಿಡು ಅವೇ ಮಾಡಕತ್ತೀನಿ ನಾ ಮಾಡ್ಕೊಂತನಂತ ನೀ ಏನಾರ ಬೇರೆ ನಿನ್ನ ದಗದಿದ್ರೆ ಮಾಡ್ಕೊ ಹೋಗು ಇಲ್ಲಿ ತಾಕ ನಾ ಅಂತೀನಿ ಪರವಾಗಿಲ್ಲ ನಾ ಎಲ್ಲ ಅಂತೀನಿ ಬಿಡವೆ ನಿಮ್ಮ ಕಾಕ ಫೋನ್ ಹಚ್ಚಕತ್ತಾನ ಯಾಕೇನ ಏನಾರ ಕಡೆ ಆತೇನ ಅಯ್ಯೋ ದಾಳಿ ಹೊಡಿಸ್ಲಿ ಈ ಒಳಗೊಂದು ಇವು ಫೋನಿನ ಅವು ಏನೋ ಅಂತಿರಲ್ಲ ಯಪ್ಪ ಅದು ಏನೋ ಕಡ್ಡಿನ ಅವು ಕಡ್ಡಿ ಅಂತಾರೆ ನೋಡಿ ಏನಂತಾರೆ ಅದಕ್ಕೆ ನೆಟ್ವರ್ಕ್ ಬಿ ಅದು ಬರೋವಲ್ದು ನಾನು ಒಂದಿಟ ಹೊರಗೆ ಹೋಗಿ ಮಾತಾಡ್ಬರ್ತೀನಿ ಹುಡುಗಿ ಹುಷಾರು ನೋಡು ಗಣ ಕಿಡಿಗೇಡಿ ಐತಿ ಹುಡುಗಿ ಬಿದ್ದಿಗಿದ್ದಿತ್ತ ಎತ್ಕೋ ನಾ ಮಾತಾಡ್ಬರೋ ಮಟ ನಾ ಪ್ಯಾಟಿಗೆ ಹೋಗ್ಬೇಕು ಬೇವ ನನಗೆ ಎತ್ಕೊಳಕ್ ಆಗಂಗಿಲ್ಲ ಚಿಕ್ಕಮ್ಮರ ನಾ ಎತ್ಕೊಂತೀನಿ ನೋಡ್ರಿ ಜಾನವಿನ ನೀವು ಫೋನ್ಯಾಗ ಹೋಗಿ ಮಾತಾಡ್ಕೊಂಬರ್ರಿ ಅಣ್ಣ ನೀವು ಹೋಗ್ರಿ ನಾನು ನೋಡ್ತಿರ್ತೀನಿ ಹೋಗ್ರಿ ಯವ್ವ ನಮ್ಮ ಮಗಳು ನಮ್ಗೇನು ಹೊರಿಯಲ್ಲ ನಾವು ನೋಡ್ಕೊಂತೀವಿ ಕೃಷ್ಣೇಣಿ ಆ ಕಸ ಹೊಡ್ಗೋದು ಬಿಡು ಖುಷಿನ ಎತ್ಕೊಂಡು ಕುಂದ್ರ ಬಾ ಹಿಂದೆ ಕಸ ಹೊಡ್ಗಾಕಂತಿ ಯಾಕ್ರಿ ಚಿಕ್ಕಮ್ಮರ ನಾ ಎತ್ಕೋಬಾರ್ದನ್ರಿ ನೋಡವ ಸಾನ ನನ್ನ ಸೊಸಿ ಮಂದಿಗೋಸ್ಕರ ಹಡ್ದಿಲ್ಲ ನಮ್ಮ ಮಕ್ಕಳನ್ನ ನಾವು ಜೋಪಾನ ಮಾಡ್ಕೊಳೋದು ನಮ್ಗೆ ಗೊತ್ತೈತಿ ನನ್ನ ಸೊಸಿ ಹೇಳೀನಿ ಆಕೆ ಎತ್ಕೊಂಡು ಕುಂದಿರ್ತಾ ನೀನು ಏನಾರ ದಗದಿದ್ದು ಅಂದ್ರೆ ಮಾಡ್ಕೊ ಹೋಗ್ಯವ ಮತ್ತು ನಿನಗೆ ಎತ್ಕೊ ಅಂತ ಹೇಳ್ಬೇಕು ಏನಾರ ಆಗ್ಬೇಕು ಹದಿ ಹಾಕ್ಬೇಕು ಇವ ಬ್ಯಾಡಿವ ನಿನ್ನ ದಿಕ್ಕಿಗೆ ಶರ್ನು ನಿಮ್ಗೆ ಏನು ದಗದದ ಮಾಡ್ಕೊರಿ ನಮ್ಮ ಏನದಾವ ನಾವು ಮಾಡ್ಕೊತೀವಿ
ಅತ್ಯಾರ ನೀವು ದಡಗ್ನ ಹಂಗತಿ ಅನಬಾರ್ದಿತ್ತು. ಪಾಪ ಬ್ಯಾಸರ ಮಾಡ್ಕೊಂಡು ಹೋದಳ್ರಿ ಆಕಿ. ಏಯ್ ಕತ್ತಿ ಮಸಡ್ಯಾಕೆ ಸುಮ್ ಕುಂದ್ರ, ನಿನಗೇನು ಗೊತ್ತೈತಿ? ಇನ್ನು ಏನು ಹುನ್ನಾರ ಇಟ್ಕೊಂಬಂದಾನ ಯಾರಿಗೆ ಗೊತ್ತೈಕಿ? ಆಕೆ ಸಾಬಾ ನಿನಗೆ ಗೊತ್ತಿಲ್ಲನ? ಮುಂದ ಆಕಳ ಮಕ ಹಿಂದ ಕತ್ತಿ ಒತ್ತಕಿವು. ಯಾಕೆ ಬೇಕು? ಹಿಂದಕ್ಕೆಲ್ಲ ಇದ ಒಂದು ಏನೋ ಕತಂತ್ರ ಆಗಲಿಲ್ಲ ಖುಷಿಂದ. ಯಾಕೆ ಬೇಕು? ನಮ್ಮ ಮಕ್ಕಳು ನಾವು ನೋಡ್ಕೊಂಡಿರೋದು ಬೇಷ್ ಅಲ್ಲನ? ಇಲ್ಲ ಅಂದ್ರೆ ನೋಡಿಲ್ಲ ಇನ್ನು ವಿದ್ಯಾವನ್ ಮುಂದೆ ಹೋಗಿ ಕುಂದ್ರಸು. ನಾ ಬ್ಯಾಡ ಅನ್ನಂಗಿಲ್ಲ. ಅವನ ಕೈಯಾಗ ಕೊಡು ಖುಷಿನ. ಆದ್ರೆ ಯಾವತ್ತಿಗೂ ಆ ಸಣ್ಣನ ಕೈಯಾಗ ಹುಡುಗಿ ಕೊಡಕ್ಕೆ ಹೋಗ್ಬೇಡ. ಹಿಂದಕ್ಕೆಲ್ಲ ದೊಡ್ಡ ಕತಂತ್ರ ಆಗ್ಯಾವ. ನಾ ಹೇಳ್ತೀನಿ ನೋಡು. ಅತ್ಯಾರ ಬದ್ಲಾಗ್ಯಾಳ ಅನಿಸ್ತತ್ರಿ ಸಣ್ಣ. ನೀವು ಅಪಾರ್ಥ ಮಾಡ್ಕೊಳಕತ್ತೀರಿ. ಅವು ಹೇಳೋದು ಬರೋಬ್ಬರಿ ಸುಮ್ ಕುಂದ್ರ ನೀನು. ಬೇಕಂದ್ರೆ ವಿದ್ಯಾನ್ ಕೈ ಕೊಡು ಕೂಸಿನ, ಆಕೆ ಕೈಯಾಗ ಕೊಡಬೇಡ. ಆ ಹೆಣ್ಮಳು ಯಾವಾಗ ಏನು ಮಾತಾಡ್ತಾಳೋ ಗೊತ್ತಾಗಂಗಿಲ್ಲ. ಎಲ್ಲ ನೋಡಿಲ್ಲ ಆಕಿದು ಹಿಂದಕ್ಕೆ 2 ತಿಂಗಳು ನನ್ನ ಪೇಮೆಂಟು ಹಿಂಗೆ ಧೂಳು ದುಪ್ಪಾಟಾತ್ ನೋಡು. ₹1 ಉಳಿಲಿಲ್ಲ. 15,000 ರೂಪಾಯಿ ಹಿಂಗೆ ಹೋದು ನೋಡು ನಾನು. ಬರೀ ಅದನ್ನು ತೊಗೊಂಡೆ ಇದನ್ನು ತೊಗೊಂಡೆ ಅಂತ ಖರ್ಚು ಮಾಡಿಲ್ಲ. ಈಗ ಏನಾರ ನಾ ತೊಗೊಂತ ನಿಂದಿರ್ತಾಳೆ. ಇನ್ನು ತಿಳುವಳಿಕೆ ಬಂದತಿ, ಇನ್ನು ಸುದ್ದಾಕ. ಆ್ಯಕ್ಚುಲಿ ಡೈರಿ ಬರೀಬೇಕು. ಡೈರಿ ಬರೆಯೋದ್ರಿಂದ ನಾವು ಏನೇನು ತಪ್ಪು ಮಾಡ್ತೀವಿ ಅದೆಲ್ಲ ಗೊತ್ತಾಗುತ್ತೆ. ಅವತ್ತು ದಿನಚರಿ ಬರೆದಿಟ್ವಿ ಅಂದ್ರೆ ಮರುದಿನ ಅದನ್ನು ತೆಗೆದು ನೋಡಿದ್ವಿ ಅಂದ್ರೆ ನಾವು ಏನು ತಪ್ಪು ಮಾಡಿವಿ ಅನ್ನೋದು ಗೊತ್ತಾಗುತ್ತೆ. ಇನ್ನು ಮ್ಯಾಗಿಂದ ನಾನು ದಿನ ಡೈರಿ ಬರೀತೀನಿ. ನನಗೆ ಆವಾಗ ಅಂದಿದ್ರಿ ಇವ್ರ ಮಾತ ಕೇಳಿಲ್ಲ ನಾನು. ಇವ್ವ ಲಗುನ ಜಾದ್ ಪುಟ್ಟಿ ಇಟ್ಟರ ಬರಲಿಲ್ಲ. ಒಂದಕ್ಕೆ ಕರೆಂಟ್ ಬೇರೆ ಹೊಕ್ಕವು. ಇನ್ನೊಂದು 60 ತಾಸು ಅಟ ಉಳ್ದತಿ. ಲಗುನ ಹೋಗಿ ಹಾಕಿಸ್ಕೊಂಬರ್ಬೇಕು. ಇವತ್ತೇನಾರ ನಾ ಗಿರ್ನಿ ಹಾಕಿಸ್ಲಿಕ್ಕಂದ್ರೆ ನಾಳೆ ರೊಟ್ಟಿ ಮಾಡಕ್ಕೆ ಹಿಟ್ಟೇ ಇಲ್ಲ. ಪ್ಯಾಟ್ಯಾಗ ತೆಗಿಬೇಕಿಲ್ಲ ಕರೆಂಟ್, ಒಟ್ಟ ತೆಗಿಯಂಗಿಲ್ಲ. ನಮ್ಮ ಹಳ್ಳಿಯಾಗಂಕ್ರು ಗ್ಯಾಸಿಗೆ ಬಂತಂದ್ರೆ ಮುಗಿದು ಹೋತ್ ನೋಡು. ಕರೆಂಟ್ ತಕ್ಕೊಂಡು ಇಕ್ಕೊಂಡು ಬಿಡ್ತಾರ. ಮುಂಜಾನೆ ಒಂದು 2 ತಾಸು ಕೊಡ್ತಾವ, ಸಂಜೆ ಒಂದು 3 ತಾಸು ಕೊಡ್ತಾರ. ಮುಗಿದು ಹೋತು. ಇನ್ನು ಮಳಿ ಪಳಿ ಬಂತಂದ್ರೆ ಯಾವುದೂ ಇಲ್ಲ, ಅದು ಇಲ್ಲ ಇದು ಇಲ್ಲ. ಒಂದು ದಿನ ರೊಟ್ಟಿ ಮಾಡ್ಲಿಕ್ಕಂದ್ರೆ ನಮ್ಮ ಯಜಮಾನರು ರೊಟ್ಟಿ ಯಾಕೆ ಮಾಡಿಲ್ಲ ಅಂತಾರ. ರೊಟ್ಟಿ ಇಲ್ಲಾರ್ದು ಊಟನೇ ಇಲ್ಲ ಇವ್ರದ್ದು. ಎತ್ತಾಗಂತ ಬಡ್ಕೊಲಿ ಅವ್ವ ದೇವ್ರೆ. ಅತ್ತಿ ನಾನು ಹಾಕಿಸ್ಕೊಂಬರ್ತೀನಿ ಬಿಡ್ರಿ ಜೋಳನ. ಮುಂಜಾನೆಯಿಂದ ನೀವೇ ಎಲ್ಲ ದಗ್ದ ಮಾಡಿರಿ. ನಾ ಗಿರ್ನಿ ಹಾಕಿಸ್ಕೊಂಬರ್ತೀನಿ ಬಿಡ್ರಿ. ನೀವು ಕುಂಡ್ರಿ, ಒಂದಿಟ್ಟ ರೆಸ್ಟ್ ತಗೋರಿ. ಈಗ ಇದೊಂದು ನಡುವ ಯಾವ ನಮ್ದು ದಗದ ನಾ ಮಾಡ್ಕೊಂತೀವೋ, ನಿಮ್ದು ಏನೈತಿ ನೀವು ಮಾಡ್ಕೊರಿ. ನಮ್ಮ ಹರು ನಾವು ನೋಡ್ಕೊಂತೀವಿ. ಎಲ್ಲರೂ ಹಿಂಗೆ ಯಾಕೆ ಮಾಡ್ತಾರೆ ಏನು? ಪಾರಿ ಊಟಕ್ಕೆ ಕೊಡೋದು ಬಿಟ್ಟು ಎಲ್ಲಿ ಹೊಂಟಿ ನೀನು? ಕಣ್ಕಾಣವಲ್ಲ ನಿಮ್ಗೆ? ಗಿರ್ನಿಗೆ ಹೊಂಟಿನಿ. ಸರಿ ಹೊತ್ತಾತು. ಕರೆಂಟ್ ಒಂದು ಹೊಕ್ಕವು. ನಾಳೆ ಹಿಟ್ಟಿಲ್ಲ ರೊಟ್ಟಿ ಬಡಿಯಾಕ. ಊಟಕ್ಕೆ ಕೊಟ್ಟು ಹೋಗಲಿ. ಮನ್ಯಾಗಿದ್ದಾರು ಕೊಡ್ತಾರ ಬಿಡ್ರಿ. ಎಲ್ಲದಕ್ಕೂ ನಾನು ಹಾಯ್ಬೇಕಾ? ಊಟಕ್ಕೆ ಕೊಡವಾ ಅಂತ ಬಾಯಿ ಬಿಟ್ಟು ಅಂದಿದ್ದಕ್ಕೆ ಇಷ್ಟು ಕೌ 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 ಮಾಡಿಬಿಟ್ಲು ನೋಡು. ಮಾವರ ನೀರು ತರ್ಲೇನ್ರಿ ನಿಮ್ಗೆ? ನೀ ಏನ ಮಾಡಕತ್ತಿ ಮಾಡು. ಇದ್ದಾರು ಕೊಡ್ತಾರಂತ. ಯಾರದ್ರಿ ಯವ್ವ? ಸಾವಕ್ಕ ಊಟಕ್ಕೆ ಕೊಡ್ತೀರೇನವ ನನಗೆ? ಇಷ್ಟು ಹೋದ್ರಿದ್ರು ಒಬ್ರು ಓ ಅನ್ನವಲ್ರಲ್ಲ. ಮಾವರ ಏನು ಹೇಳವ? ಅದು ಅಮ್ಮಾರು ಹೊರಗೆ ಹೋಗ್ಯಾರ್ರಿ. ಮತ್ತು ಚಿಕ್ಕಮ್ಮರು ಮಕ್ಕೊಂಡಾರಿ. ನಾನು ಊಟ ಕೊಡ್ತೀನಿ ನೋಡ್ರಿ. ಇಲ್ಲಳವ ನಾ ತೊಗೊತೀನಿ. ನೀ ಏನೋ ಓದ್ಕೊಳಕತ್ತಿ ಓದ್ಕೊ. ನಿಂದಗದ ನೀ ಮಾಡ್ಕೊ. ನಾನು ಬದಲಾಗೇನಂದ್ರು ನಾನು ಯಾರು ಚಂದ ಮಾತಾಡ್ಸವಲ್ರು. ಸಾನ ಮೊನ್ನೆ ₹500 ಕೊಟ್ಟಿದ್ನಲ್ಲ ಅದನ್ನು ಕೊಡು. ಇದು ಲೆಕ್ಕನ ಹೊಳೆ ಬಂದು ನೋಡ್ತೀನಿ. ಈಗ ಹೊತ್ತು ಬೇರೆ ಆಗೈತಿ. ಯಾಕೆ ಅಳಕತ್ತಿ? ಯಾಕೋ ಇಲ್ಲಿ ಬಿಡ್ರಿ. ಏನಾತ? ಎದಕ್ಕೆ ಅಳಕತ್ತಿ? ಅಳೋದಕ್ಕೆ ಒಂದು ರೀಸನ್ ಇರ್ಬೇಕು, ಹೌದಿಲ್ಲ? ಎದಕ್ಕೆ ಅನ್ನೋದು ಬಾಯ್ ಬಿಡು. ರೀ ನಾ ಬದಲಾಗೇನಂತ ನಿಮ್ಮ ಮುಂದೆ ಹೇಳೇನೋದಿಲ್ಲ. ಏನಾತಿ ಈಗ? ಅದು ನಾ ಏನೋ ಕೆಲಸ ಮಾಡಕ್ ಹೋದ್ರು ನಾ ಮಾಡ್ಕೊಂತೀವಿ ಹೋಗು, ನೀವು ಓದ್ಕೋ ಹೋಗಂತಾರ. ಇಲ್ಲ ಅಂದ್ರೆ ನಿಂದೇನೈತಿ ದಗದ ಮಾಡ್ಕೋ ಹೋಗಂತಾರ. ಏನೋ ಹೊರಗಿನಿಂದ ಬಂದವ್ರ ಥರ ಎಲ್ಲರೂ ನೋಡ್ತಾರ ನನ್ನ. ನಾನು ಬದಲಾಗೇನೆ ಅಂದ್ರೂ ಯಾಕೆ ಹಿಂಗತಿ ಮಾಡ್ತಾರ ಮನ್ಯಾಗೆಲ್ಲ? ಓ ಇಷ್ಟನಾ? ನಾ ಬೇರೆ ಏನಾತಂತ ಅನ್ಕೊಂಡೆ. ನಿಮ್ಗಿದು ಇಷ್ಟನಾ? ಎಲ್ಲರೂ ನಾನು ಒಂಥರ ಗೆಸ್ಟ್ ಥರ ನೋಡಕತ್ತಾರ. ಮೊದ್ಲಕ್ಕೆ ಎಲ್ಲರೂ ನನ್ನ ಕೂಡ ಎಷ್ಟು ಚಂದ ಮಾತಾಡ್ತಿದ್ರು. ಈಗ ಯಾರು ಹಂಗತಿ ಮಾಡವಲ್ರ. ಮನ್ಯಾಗ ಚಿಕ್ಕಮ್ಮರು ಹಂಗ ಮಾಡ್ತಾರ, ಅಮ್ಮರು ಹಂಗ ಮಾಡ್ತಾರ, ಅತ್ತಿಯರು ಮಾವರು ಎಲ್ಲರೂ ಹಂಗ ಮಾಡ್ತಾರ. ನನಗೆ ನಾ ಮಾಡಿದ ತಪ್ಪಂತ ನನಗೆ ಗೊತ್ತು. ಈಗ ನಾ ಬದಲಾಗೇನಿಲ್ಲ, ಆದ್ರೂ ನನಗೆ ಹಂಗೆ ಯಾಕೆ ಮಾಡ್ತಾರ್ರಿ? ನಮ್ಮ ಮನ್ಯಾಗ ನಿನಗೆ ಎಲ್ಲರೂ ಮಗಳು ಪ್ರೀತಿ ತೋರಿಸಿದ್ರು. ಆದ್ರೆ ನೀನು ಆ ಪ್ರೀತಿಗೆ ಬೆಲೆ ಕೊಡಲಿಲ್ಲ. ಅವರ ನಂಬಿಕೆಗೆ ಉಳಿಸ್ಕೊಲಿಲ್ಲ ನೀನು. ಅದಕ್ಕೆ ಈಗ ಅವ್ರ ಮನಸ್ಸಿಗೆ ನೋವಾಗೈತಿ. ಅದಕ್ಕೆ ಹಂಗತಿ ಅದಾರ. ತಪ್ಪು ಮಾಡಿನಂತೇಳಿ ಹೇಳೇನಲ್ಲ, ತಿದ್ಕೊಳಕ್ಕೆ ಒಂದು ಕಾಲ ಅವಕಾಶ ಕೊಡ್ಬೋದಲ್ಲ.
ಯಾವಾಗಲೂ ಕಳ್ಕೊಂಡು ಹುಡುಕ್ಬಾರ್ದು ಸಹನ. ಇದ್ದಾಗ ಅದನ್ನು ಜೋಪಾನವಾಗಿ ಎತ್ತಿಟ್ಕೋಬೇಕು. ಸಂಬಂಧನೂ ಹಂಗೆ. ಈಗ ನೀ ಹಂಗತಿ ಮಾಡಿ ಅವ್ರ ಮನಸ್ನ್ಯಾಗ ಬೇರು ಊರು ಬಿಟ್ಟೈತಿ. ಒಂದು ಸ್ವಲ್ಪ ಅದಕ್ಕೆ ಹೊತ್ತು ಬೇಕು. ಅವರು ಬದ್ಲಾಕ್ಕಾರ. ನೀ ಏನು ಅನ್ನೋದು ಅವರಿಗೆ ಗೊತ್ತಾಗುತ್ತೆ. ನೀನು ನೋಡಿಲ್ಲ ಅವ್ರು ಹಂಗತಿ ಇದನ್ನು ಮಾಡಿದ್ರು ಅಂತೇಳಿ ಅಂದ್ರೆ ನೀನು ಅಷ್ಟಕ್ಕೆ ಸುಮ್ಮ ಆಗ್ಬೇಡ. ಅವ್ರ ಮನಸ್ಸನ್ನು ಗೆಲ್ಲಕ್ಕಲಿ. ಪ್ರತಿಯೊಬ್ಬರು ಮನೆಯವ್ರ ಮನಸ್ಸು ಗೆಲ್ಲಕ್ಕಲಿ. ನೀ ಏನು ಅನ್ನೋದು ಅವ್ರಿಗೆ ಅರ್ಥ ಮಾಡ್ಸ. ನೀನು ಒಂದು 2-3 ಸಲ ಏನು ಮಾಡಿದಿ ಬದ್ಲಾಗೇನೆ ಅಂತೇಳಿ ಕಾಲು ಹಿಡ್ಕೊಂಡೆ. ಮತ್ತು ನೀನು ಕಾಯ್ಕ ಬಿಡಲಿಲ್ಲ. ಅದು ಅವ್ರ ಮನಸ್ನ್ಯಾಗ ಬೇರು ಊರು ಬಿಟ್ಟೈತಿ. ಈಗ ನೀನು ಆ ಬೇರನ್ನ ಕಿತ್ತಿ ಬಿಸಾಕ್ಬೇಕು. ಅಂದ್ರೆ ನೀನು ಅವ್ರ ಮನಸ್ಸನ್ನ ಗೆಲ್ಲಬೇಕು. ನೀವೆಲ್ಲರೂ ನನ್ನವರು, ನಾನು ನಿಮ್ಮವಳು ಅನ್ನೋದನ್ನು ಅವ್ರಿಗೆ ಮನದಟ್ಟು ಮಾಡ್ಸ. ಅಲ್ಲಿವರೆಗೂ ಈ ಸಮಸ್ಯೆ ಬಗೆಹರಿಂಗಿಲ್ಲ. ಸ್ವಲ್ಪ ದಿನ ನೀನು ಇದನ್ನು ಅನುಭವಿಸಬೇಕು. ಯಾಕಂದ್ರೆ ನೀನು ಮಾಡಿದ ತಪ್ಪಿಗೆ ಇದು ಶಿಕ್ಷೆ. ನಾನು ನಿನಗೆ ಮೊದಲಕ್ಕೆ ಎಷ್ಟು ಹೇಳಿದೆ, ನನ್ನ ಮಾತು ಒಂದಿಟ್ರೆ ಕೇಳಿದೆನ? ನೋಡು, ಆ ತಪ್ಪಿಗೆ ಈಗ ಶಿಕ್ಷೆ ಅನುಭವಿಸಕತ್ತಿ. ಎಲ್ಲರನ್ನೂ ಕಳ್ಕೊಂಡ್ಬಿಟ್ಟು ನೀನು. ಹೌದು, ನೀವು ನನಗೆ ಎಷ್ಟು ತಿಳಿ ಹೇಳಿದ್ರಿ, ನಾ ತಿಳ್ಕೊಲೇ ಇಲ್ಲ. ನಂದ ತಪ್ಪಾಗೈತಿ. ಆಯ್ತು, ನಾನು ಕಾಯ್ತೇನೆ. ಎಲ್ಲರ ಮನಸ್ಸು ಗೆಲ್ತೀನಿ ನಾನು. ವೆರಿ ಗುಡ್. ಹಿಂಗೆ ಇರು. ಆದ್ರೆ ಹತ್ಕೊಂತ ಕುಂದ್ರಬೇಡ. ಮನೆಯವ್ರು ಸುಮ್ಮಿದ್ರು ಮಾತಾಡ್ಸ ನೀನು. ನಮ್ಮ ಮನೆಯವ್ರು ಹೆಂಗದಾರ ಅನ್ನೋದು ನಿನಗೆ ಗೊತ್ತೈತೆ, ಹೌದಿಲ್ಲ? ನಾ ಒಂದು ಹೇಳ್ತೀನಿ, ಎಲ್ಲರ ಮನಸ್ಸು ಗೆಲ್ಲಾಕ ನೀ ಏನು ಮಾಡ್ತೀಯೋ ನೀನೇ ಮಾಡ್ಕೋಬೇಕು. ಇದನ್ನು ನಾನು ನನ್ನ ಹೆಂಡತಿಗೆ ಹಿಂಗ್ಯಾಕೆ ಮಾಡ್ತೀರಿ ಅಂತೇಳಿ ಹೋಗಿ ಅವ್ರನ್ನ ಕೇಳಕ್ಕೆ ಆಗಂಗಿಲ್ಲ. ಯಾಕಂದ್ರೆ ನೀನೇ ತಪ್ಪು ಮಾಡಿ ಈಗ ನಾ ಹೋಗಿ ಕೇಳಿದ್ನಿ ಅಂದ್ರೆ ಅದು ಸರಿ ಅನ್ಸಂಗಿಲ್ಲ, ಹೌದಿಲ್ಲ? ಇದ್ರಾಗ ನಾನು ಏನೂ ಮಾಡೋಕ್ಕಾಗಂಗಿಲ್ಲ. ನೀನೇ ಅವ್ರ ಪ್ರೀತಿ ಗೆಲ್ಬೇಕು. ಆಯ್ತು ರೀ, ನೀವು ಹೇಳ್ದಂಗೆ ಮಾಡ್ತೀನಿ.